ಕೂಡ ಲೈಫ್ ಇದೆ ಮತ್ತು ಸೂಪರ್ ಆಗಿದೆ. ಈ ಸೆಷನ್ ನಿಮ್ಮ ಮುಗಿದಲ್ಲಿ ನೀವೇ ಹೇಳ್ತೀರಿ, ಈ ಕ್ಲಾಸ್ ಕೇಳಿದ್ರು ನಮ್ಗೆ ಸಾರ್ಥಕತೆ ಅಂತ ನಿಮಗೆ ಅನಿಸ್ಬೇಕು. ಅದಕ್ಕೋಸ್ಕರ ನಾನು ಹೇಳ್ತಿರೋವಂಥದ್ದು. ನಿಮ್ಗೆ ಏನಾದ್ರು ಇದಿದ್ರೆ ನನ್ನ ಹತ್ರ ಮಾತಾಡ್ಬೇಕು, ಅಲ್ಲಿ ಮಧ್ಯದಲ್ಲಿ ಮಾತಾಡೋಕ್ಕೆ ನಾನು ಅವಕಾಶ ಕೊಡೋಲ್ಲ. ನಾನು ಫುಲ್ ಪ್ರಿಪ್ರೇಷನ್ ಆಗಿ ಬಂದಿದ್ದೀನಿ, ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಆಗಿ ಬಂದಿದ್ದೀನಿ. ನಾನು ಮಾತಾಡೋ ಶೈಲಿಯಲ್ಲೇ ಗೊತ್ತಾಗ್ಬಿಡ್ತೀನಿ ಅಲ್ವಾ? ವಿತೌಟ್ ಅದಕ್ಕೆ ಹೇಳೋದು, ನಿಮಗೂ ಇದು ಒಂದು ಪಾಠ. ಯಾವುದೇ ಒಂದು ಅವಕಾಶ ಸಿಕ್ಕಿದಾಗ ವಿತೌಟ್ ಪ್ರಿಪ್ರೇಷನ್ನಿಂದಲೂ ಹೋಗ್ಬಾರ್ದು. ನನಗೆ ಕ್ಲಾಸ್ ಕೊಟ್ಟಾಗಲೂ ನಾನು ಎಷ್ಟು ಜನ ಹುಡುಗರಿದ್ದಾರೆ, ಅವ್ರಿಗೆ ಯಾವ ರೀತಿ ಮಾಡಬೇಕು, ಡಿಸೈನ್ ಏನು ಮಾಡಬೇಕು, ಯಾವ ರೀತಿ ಕ್ಲಾಸ್ ಮಾಡಬೇಕು, ಬೋರ್ ಆಗದಂಗೆ ಏನು ಮಾಡಬೇಕು, ಅದನ್ನೆಲ್ಲ 2 ದಿವಸದೊಳಗಡೆ ನಮಗೆಲ್ಲ ಕವರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು. ಬಟ್ ಯಾಕೆ ಅಂತಂದರೆ ನಾವು ಇದರಲ್ಲಿ ಆಲ್ರೆಡಿ ಪಳಗಿದ್ದೀವಿ. ಇವ್ರಿಗೆ ಏನೇನು ಬೇಕೋ ಅದನ್ನು ಮಾತ್ರ ಪಿಕ್ ಮಾಡ್ಕೊಳ್ಳೋದು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅದನ್ನು ಪಿಕ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಅದನ್ನು ನಿಮಗೆ ಮೋಟಿವೇಟ್ ಆಗಿ ಕ್ಲಿಯರ್ ಮಾಡ್ಕೊಂಬಿಟ್ರೆ, ನೀವು ನಿಮಗೆ ನಾನು ಇಷ್ಟ ಆಗ್ಬಿಟ್ರೆ ಆ ಪ್ರೋಗ್ರಾಮ್ ಸಕ್ಸಸ್ ಅಂತ ಅಷ್ಟೇ. ನಿಮಗೆ ನಾನು ಇಷ್ಟ ಆಗ್ಬಿಟ್ರೆ ನಾನು ಏನು ಹೇಳಿದ್ರು ರಿಸೀವ್ ಮಾಡ್ಕೊಂಡು ನಾನು ಸಕ್ಸಸ್ ಅಂತ ಅಷ್ಟೇ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಸೆಷನ್ ಅನ್ನ ಈಗ ಸ್ಟಾರ್ಟ್ ಮಾಡೋಣ. ಈಗ ಮಾತಾಡಬಾರ್ದು, ಮಾತಾಡೋದಿದ್ರೆ ನೇರವಾಗಿ ಎತ್ತಿದ್ದು ಕೈ ಎತ್ತಿ ಮಾತಾಡಿ. ಹಲೋ, ಹಾಯ್, ಹಲೋ, ಹಾಯ್, 1 2 3 4 1 2 3 4 ಟಟ್ ಟಟ 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 दिया हुआ फायर से ಟಟ್ ಟಟ 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 दिया हुआ फायर से ಟಟ್ ಟಟ 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 दिया हुआ ಟಟ 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 दिया हुआ फायर से ಈಗ ಇದು ಟೆಕ್ನಿಕ್ ನಿಮಗೆ. ಈಗ ನೀವು ಇಲ್ಲೇ ಕೂತ್ರೆ ನೀವು ಆ ಮೆಂಟಾಲಿಟಿಗೆ ಸೆಟ್ ಆಗಿರ್ತೀರಿ. ಈಗ ಯಾಕೆ ಚೇಂಜ್ ಮಾಡಿ ಕೂರಿಸ್ತಂದ್ರೆ ರಿಫ್ರೆಶ್ ಆಗ್ತೀರಿ ಅಂತ. ಇದು ಒಂದು ಈ ಕ್ಲಾಕ್ ವೈಸ್ ಅಲ್ಲಿ ಚೇಂಜ್ ಮಾಡ್ಬೇಕು ಅಂತ ಇದಿಲ್ದಲ್ಲಿ ಇರೋದ್ರಿಂದ ನಾವು ಹಾಗೆ ಚೇಂಜ್ ಮಾಡಿ ಕೂರಿಸಿದ್ದೀವಿ. ಈಗ ಇವ್ರು ಯಾರಂತ ಗೊತ್ತಾ? ಎಷ್ಟನೇ ಗೊತ್ತು? ಕೈ ಎತ್ತಿ. ಅವ್ರು ನೋಡಿದೀರಾ? ಗೊತ್ತಿಲ್ಲ. ಅದಕ್ಕೆ ಇನ್ಫಾರ್ಮೇಶನ್ಸ್, ಅದಕ್ಕೆ ನಿಮ್ಮ ಈ ಸೆಷನ್ ಇಂಪಾರ್ಟೆಂಟ್ ಅಂತ ಅದಕ್ಕೆ ಅಂತ. ನೆಕ್ಸ್ಟ್ ಒನ್. ಈಗ ಏನಾದ್ರು ಐಡಿಯಾ ಬರ್ತಿದ್ಯಾ? ಈಗ ನಿನಗೆ ಏನು ಅನ್ಸ್ತಮ್ಮ? ಈಗ ಫಸ್ಟ್ ಪಿಕ್ಚರ್ ನೋಡಿದ್ರಿ, 2ನೇ ಪಿಕ್ಚರ್ಗೆ ಏನು ಅನ್ಸ್ತು? ಅಲ್ಲಿದೆ ನೋಡಿ, IAS ಮಾಡಿದ್ದಾರೆ ಅಂತ ಅಂದ್ರೆ ಅವರು ಜಿಲ್ಲಾಧಿಕಾರಿ. 2ನೇದು ನೋಡಿ. ನೆಕ್ಸ್ಟ್ ಇದು ಅವರು ಫ್ಯಾಮಿಲಿ ಚಿತ್ರ, ಗೊತ್ತಾಯ್ತಾ? ಫ್ಯಾಮಿಲಿ ಚಿತ್ರ ನಿಮ್ದು ಸ್ಟೋರಿ ಹೇಳ್ತೀನಿ. ನೆಕ್ಸ್ಟ್ ಈಗ ಆ ಬ್ಯಾಕಿಗೆ ಹೋಗಿ ಅದೊಂದು ವಿಡಿಯೋ ಇದೆ, ಈ ವಿಡಿಯೋ ನೋಡಿ. This is the story of I.S. Rajendra Baru. His father passed away even before he was born, leaving his family into extreme poverty. His family lived in a small hut made up of sugarcane leaves. Despite lack of money, his mother supported the family by selling wine. He remembered crying from hunger, which often disturbed the drinkers who visited his home. Despite challenges, he studied hard and got 95% in 10th grade and 90% in 12th grade. Then he pursued medical degree at Mumbai's KEM Hospital and St. James Medical College. Beyond academics, he received the prestigious Best Student Award during his medical studies. While in his final year of MBBS, he decided to become IAS officers to serve the community. Remarkably, he cleared the UPSC exam on his first attempt with a good rank. When the results were announced, his mother had no idea that his son became a civil servant. So this is the inspiring story of I.S. Rajendra Baru. ಸ್ಟೋರಿ ನೋಡಿದ್ರೆ ಈಗ ಅರ್ಥ ಆಯ್ತಾ? ಅರ್ಥ ಆಯ್ತಾ ಸ್ಟೋರಿ? ಈಗ ಅರ್ಥ ಆಯ್ತಲ್ವಾ? ಈಗ ಅವ್ರದ್ದು ಸ್ಟೋರಿ. ನೆಕ್ಸ್ಟ್ ಓಕೆ. ಡಾಕ್ಟರ್ ರಾಜೇಂದ್ರ ಬುರಡ್ ಅಂತ, ರಾಜೇಂದ್ರ ಬುರಡ್ IAS. ಇವರು 1988 ಜನವರಿ 7ರಂದು ಈ ಮಹಾರಾಷ್ಟ್ರದ ಸಕ್ರಿ ಅಂತ ಒಂದು ತಾಲೂಕು ಇರುತ್ತೆ, ಅಲ್ಲಿ ಸಮೋಡು ಅಂತ ಒಂದು ಪ್ಲೇಸ್, ಆ ಗ್ರಾಮದಲ್ಲಿ ಇವರು ಜನನ ಆಗ್ತಾರೆ. ಅರ್ಥ ಆಯ್ತಾ? ಈ ಮಗು ಹುಟ್ಟಿದ ತಕ್ಷಣ ಅವ್ರ ತಂದೆ ಇರೋಲ್ಲ. ಮಗು ಪ್ರೆಗ್ನೆನ್ಸಿ ಇರೋತ್ತಿಗೆ ಅವ್ರ ತಂದೆ ತೀರೋಗ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಆ ಮಗು ಇನ್ನೂ ಭೂಮಿಗೆ ಬರ್ಲಿಕ್ಕಿಂತ ಮೊದಲೇ ತಂದೆ ತೀರೋಗಿರ್ತಾರೆ. ವಿಷಯ ಇಷ್ಟೇ, ಆ ತಂದೆ ತೀರೋಗಿರ್ತಾರೆ, ಮಗು ಹುಟ್ಟಿದಾಗ ಅವ್ರ ತಂದೆ ಫೋಟೋ ಕೂಡ ಇರಲ್ಲ. ಅಷ್ಟು ಬಡತನ, ಕಡು ಬಡತನ ಅಂದ್ರೆ ತುಂಬ ಕಡು ಬಡತನ. ತಾಯಿ, ಅವ್ರ 3 ಮಕ್ಳು ಇರ್ತಾರೆ. ಆ ತಾಯಿ ಏನು ಮಾಡ್ತಾರೆ ಅಂತಂದ್ರೆ, ಇವರು ಜೀವನ ಮಾಡ್ಬೇಕಲ್ಲ. ಆ ಮನೆ ನೋಡಿದ್ರಿ, ಇಲ್ಲಿ ಲೈವ್ ಆಗಿ ನೋಡಿದ್ರಿ. ಆ
ಆ ಮನೆ ಒಂದು ಗುಡಿಸಲು, ಅಂದರೆ ಈ ಕಬ್ಬಿನ ಜಲ್ಲೆ ಎಲ್ಲ ಹಾಕಿ ಮಾಡಿದಂಥ ಗುಡಿಸಲಲ್ಲಿ ವಾಸ ಮಾಡ್ತಾ ಇರ್ತಾರೆ. ಜೀವನ ಉಪಯೋಗಕ್ಕಾಗಿ ಹಿಪ್ಪೆ ಹೂವು ಅಂತ ಕೇಳಿದ್ರೆ ಹಿಪ್ಪೆ ಹೂವು ಅಂತಿದ್ವಿ. ಆ ಹಿಪ್ಪೆ ಹೂವನ್ನು ಅದರಲ್ಲಿ ಸಾರಾಬು ಮಾಡಿ, ಅಥವಾ ಈ ವೈನ್ಸ್ ಅಂತ ಏನು ಮಾಡ್ತಿರಲ್ಲ, ಈ ಮದ್ಯಪಾನ ಅಂತ ಏನಂತೀವಿ, ಸಾರಾಯಿ ಮಾಡಿ ಅದನ್ನ ಆ ಗ್ರಾಮದಲ್ಲಿ ಮಾರಾಟ ಮಾಡಿ ಅದರಿಂದ ಜೀವನ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಜೀವನ ಮಾಡ್ತಾ ಇರ್ತಾರೆ. ಈ ಮಗು ಹುಟ್ಟಿದ ತಕ್ಷಣ ಒಂದು ಮಗು ಸಾಮಾನ್ಯವಾಗಿ ಹತ್ತೆ ಅಳುತ್ತೆ, ಹಸಿವಾದಾಗ ಅಳುತ್ತೆ, ಅಳ್ಳೇಬೇಕು, ಅಳುತ್ತೆ. ಹತ್ತಾಗ ಹಾಲು ತಗೊಳಕ್ಕೂ ಕೂಡ ದುಡ್ಡಿರೋದು, ಹಾಲು ತಗೊಳ್ಳೋಕೆ ಕೂಡ ದುಡ್ಡಿರೋಲ್ಲ. ಅವಾಗ ಅವ್ರ ಅಜ್ಜಿ ಒಬ್ರು ಇರ್ತಾರೆ, ಅಜ್ಜಿ ಈ ಮಗುನ ನೋಡ್ಕೊಳ್ತಾರೆ. ಯಾಕಂದರೆ ಇವರು ಕೆಲಸ ಮಾಡಲೇಬೇಕು, ಇಲ್ಲಾಂದರೆ ಮಗು ಜೀವನ ನಡೆಸೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ಈ ಮಗು ಅಳುತ್ತಲ್ಲ, ಹಾಲು ಕೊಡಬೇಕಲ್ಲ, ಅದಕ್ಕೆ ಆ ವೈನನ್ನು 2 ತೊಟ್ಟು ಹಾಕಿ ಮಲಗಿಸ್ತಾರೆ. ಯಾಕಂದ್ರೆ ಆ ಮತ್ತು ಬಂದರೆ ಮಗು ಅಳಬಾರ್ದು ಅನ್ನೋ ಒಂದೇ ಕಾನ್ಸೆಪ್ಟ್. ಅದು ಅವರು ಇಂಟ್ರೋಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಎರಡನೇದಾಗಿ ಆ ಶೀತ ನೆಗಡಿ ಬಂದರೆ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಅದಕ್ಕೂ ಕೂಡ ಆ ಮದ್ಯವನ್ನು 2 ತೊಟ್ಟನ್ನು ಹಾಕಿಬಿಟ್ಟು ಆ ಶೀತ ನೆಗಡಿ ಹೋಗೋ ರೀತಿ ಅವರು ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಅಷ್ಟು ಕಡು ಬಡತನ, ಜೀವನ ನಡೆಸೋಕ್ಕೆ ಅಷ್ಟು ತುಂಬ ಕಷ್ಟಪಡ್ತಿರ್ತಾರೆ ಬರೋಡವ್ರ ಫ್ಯಾಮಿಲಿ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವಾಗ ಏನಾಗ್ತಾರೆ ಅಂದರೆ, ಈ ಓದ್ತಾ ಇರೋ ಹೊತ್ತಿಗೆ ಹಳ್ಳಿಯಲ್ಲಿ ಈ ಸಾರಾಬು ತಗೊಳಕ್ಕೆ ಬರ್ತಾರಲ್ಲ ಆ ಗ್ರಾಮಸ್ಥರು, ಅವರು 1-2 ರೂಪಾಯಿ ಟಿಪ್ಸ್ ಕೊಡ್ತಾರೆ. 1-2 ರೂಪಾಯಿ ಹಿಂಗೆಲ್ಲ ಟಿಪ್ಸ್ ಕೊಡ್ತಾರೆ. ಆ ದುಡ್ಡನ್ನು ಕಲೆಕ್ಟ್ ಮಾಡಿ ಅವರು ಪುಸ್ತಕಗಳನ್ನೆಲ್ಲ ತಗೊಳ್ತಾರೆ. ಬರೋಡವರು ರಾಜೇಂದ್ರ ಬರೋಡವರು ಪುಸ್ತಕಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಓದ್ತಾರೆ. ಆ ದುಡ್ಡಲ್ಲಿ ಅವರು ಏನು ಪುಸ್ತಕಗಳು, ಬಟ್ಟೆಗಳೆಲ್ಲ ತಗೊಳ್ತಾರೆ. ಅದು 1-2 ರೂಪಾಯಿ ಕೊಡ್ತಾರಲ್ಲ, ಡೈಲಿ ಬರ್ತಾರೆ, ಇವರು ಗ್ರಾಹಕರು ಬರ್ತಾರೆ, ಅದು ಕೊಡ್ತಾರೆ, ದುಡ್ಡಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಎರಡನೇದಾಗಿ ಅವರು SSLCಯಲ್ಲಿ 95% ತೆಗಿತಾರೆ. ಎಷ್ಟು? 95% ತೆಗಿತಾರೆ. PUCಯಲ್ಲಿ 90% ತೆಗಿತಾರೆ. ಅರ್ಥ ಆಯ್ತಾ? ಈ ತಗೊಂಡ್ಮೇಲೆ ಅವರು ಮಹಾರಾಷ್ಟ್ರದಲ್ಲಿ ಈ KMC ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಎಂಟ್ರೆನ್ಸ್ ಬರೀತಾರೆ, ಆಲ್ ಇಂಡಿಯಾ ಎಂಟ್ರೆನ್ಸ್ ಬರೀತಾರೆ. ಯಾವುದರಲ್ಲಿ? ಮೆಡಿಕಲ್ ಇದರಲ್ಲಿ. MBBS ಹೋಗ್ಲೇಬೇಕು ಅಂತ ಒಟ್ಟು ಅವರು ಸಣ್ಣದರಿಂದ ಒಂದು ಗುರಿ ಇರುತ್ತೆ. ನಾವು ಇಷ್ಟು ಕಷ್ಟಪಡ್ತಿದ್ವಿ, ಈ ಗ್ರಾಮದಲ್ಲಿ ಅದು ಈಗ ಯಾರೋ ರೋಗಗ್ರಸ್ತರು ಇರ್ಬಾರ್ದು, ಅವ್ರಿಗೊಂದು ನಾನು ಸರ್ವಿಸ್ ಕೊಡಬೇಕು ಅಂತ ಅವ್ರ ಮೈಂಡಲ್ಲಿರುತ್ತೆ. ನಾನು ಒಬ್ಬ ವೈದ್ಯ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ. MBBS ಅಲ್ಲಿ ಕೂಡ ಅವ್ರು ಸಕ್ಸಸ್ ಆಗ್ತಾರೆ. ಹೋಗ್ತಾರೆ, 2006ರಲ್ಲಿ MBBSಗೆ ಜಾಯ್ನ್ ಆಗ್ತಾರೆ. 5 ವರ್ಷ ಅಲ್ವಾ, 5-5.5 ವರ್ಷ 6 ವರ್ಷ ಆಗುತ್ತಲ್ವ MBBS ಮುಗಿಯೋಕ್ಕೆ. ಸೇರ್ಕೊಳ್ತಾರೆ. ಸೇರಿದ ಮೇಲೆ ಅದಕ್ಕೆ ನಾನು ಹೇಳಿದ್ವಿ, ತುಂಬ ಇಂಟ್ರೆಸ್ಟ್ ಇದೆ ಈ ಸೆಷನ್ ಮಾತ್ರ ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವಾಗ ಹೋಗ್ತಾರೆ. ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ, ಅಲ್ಲಿ ಎಂಟ್ರೆನ್ಸಿಗೆ ಎಲ್ಲ ಆಗುತ್ತೆ, ಒಳಗಡೆ ಹೋಗ್ತಾರೆ. ಹೋಗ್ಬಿಟ್ಟು ಎಲ್ಲ ಹೋಗ್ತಾರೆ. ಇವ್ರು ನೋಡ್ರೆ ಬಡವರು ಎಲ್ಲರೂ ಐಫೈಯಾಗಿ ಬಂದಿರ್ತಾರೆ, ಬಟ್ ಹೋಗ್ತಾರೆ, ಸೇರ್ತಾರೆ. ಬಟ್ ಔಟ್ಪುಟ್ ಆಗೋತ್ತಿಗೆ ಬೆಸ್ಟ್ ಸ್ಟೂಡೆಂಟ್ಸ್ ಆಫ್ ಮೆಡಿಕಲ್ MBBS ಅಲ್ಲಿ ಬರ್ತಾರೆ, ಗೋಲ್ಡ್ ಮೆಡಲ್ ಆಗ್ತಾರೆ, ಬೆಸ್ಟ್ ಸ್ಟೂಡೆಂಟ್. ಮತ್ತು ಮಹಾರಾಷ್ಟ್ರದಲ್ಲಿ ಡಿಸ್ಟಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಲ್ಲಿ ಕೂಡ ಅವನಿಗೆ ಒಳ್ಳೆ ಔಟ್ಪುಟ್ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟು ಅವರಿಗೆ ಅವಾರ್ಡನ್ನು ಕೊಟ್ಟು ಕಳಿಸ್ತಾರೆ. ಆವಾಗ ಮತ್ತೊಂದು ಅವರು ಯೋಚನೆ ಮಾಡ್ತಾರೆ, ನಾನು ಈ ಮೆಡಿಕಲನ್ನು ಮಾಡಿದರೆ ಕೇವಲ ಆ ಒಂದು ಹಳ್ಳಿ ಅವ್ರಿಗೆ ಮಾತ್ರ ನಾನು ಸೇವೆ ಕೊಟ್ಟಂಗಾಗುತ್ತೆ, ರೋಗಗಳಿಗೆ ಮಾತ್ರ ಸೇವೆ ಕೊಟ್ಟಂಗಾಗುತ್ತೆ. ನಾನು ಯಾಕೆ ಈ ಬಡತನದಲ್ಲಿ ಇರುವಂಥವ್ರಿಗೆ ಶಿಕ್ಷಣ ಇಂಥದ್ದೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬಾರ್ದು? ಅದಕ್ಕೇನು ಮಾಡಬೇಕು ಅಂತಂದ್ರೆ ಸಿವಿಲ್ ಸರ್ವಿಸ್ ಬರೀಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಯಾವಾಗ MBBS ಫೈನಲ್ ಇರೋರು, ನೀವು ಹೆಂಗೆ ಫೈನಲ್ ಇರ್ತಾರೋ ಅದೇ ಟೈಮಲ್ಲಿ ಅವ್ರು ಯೋಚನೆ ಮಾಡ್ತಾರೆ. ಆವಾಗ MBBS ಇದಕ್ಕೆ UPSC ಎಕ್ಸಾಮ್ ತಗೊಳ್ತಾರೆ. UPSC ಎಕ್ಸಾಮ್ ತಗೊಂಡಾಗ ಒಂದು ಕಡೆ MBBS ಕ್ಲಿಯರ್ ಮಾಡ್ತಾರೆ, ಮತ್ತೊಂದು ಕಡೆ UPSC ಎಕ್ಸಾಮನ್ನು ಕೂಡ ಸಿವಿಲ್ ಸರ್ವಿಸ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಆದರೆ ತಾಯಿಗೆ ಇವ್ರು ಏನು ಓದ್ತಿದ್ದಾರೆ, ಇವ್ರು ಏನು ಮಾಡ್ತಿದ್ದಾರೆ, ಇವನು ಏನು ಕತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಯೋಚನೆ ಮಾಡಿ, ಅಷ್ಟು ಕಡುಬಡತನದಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ. ಲಾಸ್ಟಿಗೆ MBBS UPSCಯಲ್ಲಿ ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡಿಬಿಟ್ಟು 2015ರಲ್ಲಿ ವಾಪಸ್ ಬರ್ತಾರೆ. ನಂದಾ ಬಾರ್ಪೂರ್ ಅಂತ ಆ ಊರಿಗೆ ಅಸಿಸ್ಟೆಂಟ್ ಕಮಿಷನರಾಗಿ ಬರ್ತಾರೆ. ಬಟ್ ಯಾವ ಊರಿಂದ ಕಡು ಬಡತನದಲ್ಲಿ ಹೋಗಿದ್ರು, ಯಾವ ಊರಿಂದ ಅವರು ಹೈಯರ್ ಎಜುಕೇಷನ್ಗೆ ಹೋಗಿದ್ರು, ಅದೇ ಊರಿಗೆ ಅವ್ರ ಮುಂದೆ ಒಂದು ಕಾರು, ಹಿಂದ್ಗಡೆ 3-4 ಕಾರು ಒಟ್ಟಿಗೆ ಧೂಳು ಹಾಕ್ಸ್ಕೊಂಡು ಬರುತ್ತೆ. ಎಲ್ಲರೂ ಆ ಊರು ಗ್ರಾಮಸ್ಥರೆಲ್ಲ ಅಲ್ಲಿ ರೋಡು ಕೂಡ ಮಡ್ ರೋಡ್, ಟಾರ್ ರೋಡ್ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳಿ, ಸಿಮೆಂಟ್ ರೋಡ್ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರೋ ದೊಡ್ಡ ಆಫೀಸರ್ಸ್ಗಳೆಲ್ಲ ಬರ್ತಿರೋ ಎಲ್ಲರೂ ಹಿಂಗೆ ಈ ಗಿಂಚೆ ಕಟ್ಕೊಂಡು ಇವರೆಲ್ಲ ಹಿಂಗೆ ಕೂತಿರ್ತಾರೆ. ಏನಕ್ಕೆ ಈಗ ಬರ್ತಿದ್ದಾರೆ ಅಂತ ಒಂದು ಆ ಕಾರಿಂದ ಇಳಿದು ನೋಡಿದಾಗ ಯಾರು? ರಾಜೇಂದ್ರ ಬುರೋಟ್, ಜಿಲ್ಲಾಧಿಕಾರಿ. ಹೆಂಗಿರ್ಬೇಕು ಗ್ರಾಮದಲ್ಲಿ, ಯಾವ ರೀತಿ ಇರಬೇಕು? ಮೇಲೆ ಬೇರೆ ಸೈರನ್ ಇದೆ, ಕಾರಿಂದ ಇಳಿತಿದ್ದಾರೆ.
ಈ ರೀತಿ ಹಿಡಿದು ಅವರು ಒಂದು ಈ DC ಪೋಸ್ಟಿಗೆ ಬಂದರು. ಒಂದು ಹಿಪ್ಪೆ ಹೂವಿನಿಂದ ಒಂದು ಡ್ರಾಪ್ ಇದನ್ನು ಕುಡಿದು ಅವ್ರು ಈ ರೀತಿ ಆದಂಥವ್ರು, ಕಡು ಬಡತನದಿಂದ ಬಂದವರು, ಜೊತೆಗೆ ಯಾರು ಅಲ್ಲಿ ಸಾರಾಯಿ ಕುಡಿಯೋಕ್ಕೆ ಬರ್ತಿದ್ರು ಅವರು ಟಿಪ್ಸ್ ಕೊಟ್ಟಂಥ ದುಡ್ಡಲ್ಲಿ SLC ಪಾಸ್ ಮಾಡಿ, PUC ಪಾಸ್ ಮಾಡಿ, ಎಂಟ್ರೆನ್ಸ್ ಪಾಸ್ ಮಾಡಿಕೊಂಡು, ಸಿವಿಲ್ ಸರ್ವಿಸ್ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡಿಕೊಂಡು ಜಿಲ್ಲಾಧಿಕಾರಿಯಾಗಿ ಆಗಿರ್ತಾರೆ. ಈಗಲೂ ಕೂಡ ಸರ್ವಿಸ್ ಮಾಡ್ತಿದ್ದಾರೆ. ಇದು ರೋಲ್ ಮಾಡಲ್ಲ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಈಗ ನೀವು ಫೈನಲ್ ಇಯರ್ಸ್ ಈ ರೀತಿಯ ಒಂದು ಚಿಂತನೆಗಳನ್ನು ಇಟ್ಕೊಂಡು ಆ ರೀತಿ ಬೆಳಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸ್ಟೋರಿ ಆಗಿತ್ತು. ಹೋಗಾದ್ರೆ ಒಂದು ಚಪ್ಪಾಳೆ ಬರ್ಬೋದಾ?